ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಎಲ್ಲೆಲ್ಲೂ ವಿಘ್ನ ನಿವಾರಕ ವಿನಾಯಕನ ಪ್ರತಿಷ್ಠಾಪನೆ ಸಂಭ್ರಮ. ಹೂವಿನ ಮಾರುಕಟ್ಟೆ ಗಣೇಶನ ಲಾಡು ಹರಾಜು. ಬರೋಬ್ಬರಿ 1.2 ಲಕ್ಷಕ್ಕೆ ಮಾರಾಟವಾದ ಲಾಡು. ಚಿಕ್ಕಬಳ್ಳಾಪುರದಲ್ಲಿ ಪುಟ್ಟ ಮಕ್ಕಳಿಂದಲೂ ನಡೆಯುತ್ತಿದೆ ಗಣೇಶೋತ್ಸವ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಚುನಾವಣೆಗೆ ಹೆಚ್ಚಿದ ಕುತೂಹಲ. ಬಿಜೆಪಿ ಕಾಂಗ್ರೆಸ್ ಉಭಯ ಪಕ್ಷಗಳ ಸದಸ್ಯರು ಹೊರ ರಾಜ್ಯದಲ್ಲಿ ಗಪ್ಚಿಪ್. ಮೊಬೈಲ್ಗಳು ಸ್ವಿಚ್ ಆಫ್, ಸಂಪರ್ಕದಿಂದ ದೂರ. ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿ 22 ಅಡಿ ಎತ್ತರದ ಬಲರಾಮ ಗಣಪನ ಪ್ರತಿಷ್ಠಾಪನೆ. HS ಗಾರ್ಡನ್ ನಲ್ಲಿ ಅಶ್ವರಥ ಗಣಪ ಪ್ರತಿಷ್ಠಾಪನೆ. ಚಿಕ್ಕಬಳ್ಳಾಪುರ ನಗರದಾದ್ಯಂತ ಗಣೇಶೋತ್ಸವದ ಸಂಭ್ರಮ. ಬಾಗೇಪಲ್ಲಿಯಲ್ಲಿ ವಾರಿಯರ್ಸ್ ಗಣೇಶ ಯುವಕರ ಬಳಗದಿಂದ ಇಂದೇ ಗಣೇಶ ವಿಸರ್ಜನೆ. ಗಣೇಶೋತ್ಸವದಲ್ಲಿ ಭಾಗವಹಿಸಿದ ನಾಯಕರು, ಮೆರುಗು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ವಾರ್ತೆಗಳ ವಿವರ. ವಿನಾಯಕ ಚತುರ್ಥಿ ವಿಶೇಷವೇ ಹಾಗೆ. ವಿಭಿನ್ನತೆ, ವೈಶಿಷ್ಟ್ಯತೆ, ಕಲೆ ಹಾಗೂ ಕಲಾಕೃತಿಗಳಿಂದ ಕೂಡಿದೆ. ಈ ಬಾರಿ ಚಿಕ್ಕಬಳ್ಳಾಪುರ ನಗರದಾದ್ಯಂತ ವಿವಿಧ ರೀತಿಯ ಗಣಪನ ಮೂರ್ತಿಗಳ ಪ್ರತಿಷ್ಠಾಪನೆ ಆಗಿದೆ. ಈ ಪ್ರತಿಷ್ಠಾಪನೆಗಾಗಿ ಯುವಕ ಮಂಡಳಿಗಳು ಮಾಡಿದ ತಯಾರಿ ಎಲ್ಲರ ಗಮನ ಸೆಳೆಯುತ್ತಿದೆ. ಹಳೆ ದೇಗುಲ ಶೈಲಿ, ಕಣ್ಣಾಯಿಸಿದಷ್ಟು ಎತ್ತರಕ್ಕೆ ಕಾಣುತ್ತಿರುವ ಬೃಹದಾಕಾರದ ಗಣಪ, ಬೃಹತ್ ಗಾತ್ರದ ಲಡ್ಡು ಹರಾಜು, ಹರಾಜಿನಲ್ಲಿ ನಾ ಮುಂದು ತಾ ಮುಂದು ಎಂದು ಮುಗಿಬೀಳುತ್ತಿರುವ ಹೂವಿನ ವರ್ತಕರು. ಹೀಗೆ ಈ ಬಾರಿ ಗಣೇಶ ಚತುರ್ಥಿ ಹಲವು ವಿಶೇಷತೆಗಳನ್ನ ಒಳಗೊಂಡಿದ್ದು ಅವು ಏನು ಅನ್ನೋದನ್ನ ನೋಡೋಣ ಬನ್ನಿ. ಹೌದು, ಗಣಪತಿ ಹಬ್ಬವೆಂದರೆ ಯುವಕರಲ್ಲಿ ಎಲ್ಲಿಲ್ಲದ ಉತ್ಸಾಹ, ಸಂತಸ. ಅದರಲ್ಲೂ ಹಬ್ಬ ಪೂರ್ವದ ತಯಾರಿಯಲ್ಲಿ ಯುವಕರು ತಮ್ಮನ್ನ ತಾವು ತೊಡಗಿಸಿಕೊಳ್ಳುವುದನ್ನ ನೋಡೋದೇ ಚೆಂದ. ಇಲ್ಲೊಂದು ಯುವಕರ ತಂಡ ಪ್ರಾಚೀನ ದೇವಸ್ಥಾನದ ಮಾದರಿಯಲ್ಲಿ ಸೆಟ್ ತಯಾರು ಮಾಡಿದ್ದಾರೆ. ಹಾಗಂತ ಇದ್ಯಾವುದೋ ಅಂಗಡಿ ಅಥವಾ ಮಾರುಕಟ್ಟೆಯಿಂದ ತಂದಿರುವ ರೆಡಿಮೇಡ್ ಸೆಟ್ ಅಲ್ಲ. ಬದಲಿಗೆ ಈ ಯುವಕರೇ ಖುದ್ದಾಗಿ ತಯಾರಿಸಿರುವ ಕಲಾಕೃತಿ ಇದು ಎಂಬುದು ವಿಶೇಷ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕಂಬಗಳು, ಕೆತ್ತಿರುವಂತೆ ಕಾಣುತ್ತಿರುವ ಈ ಶಿಲ್ಪಕಲೆ, ಇವೆಲ್ಲವೂ ತಯಾರಿಸಿದ್ದು ಈ ಯುವಕರ ತಂಡವೇ. ಸತತ 15 ದಿನಗಳಿಂದ ಈ ಪೂರ್ವ ತಯಾರಿ ನಡೆಯುತ್ತಿದ್ದು ಯುವಕರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮಯೂರರಾಜ್ ಅಂತ. ಮಯೂರರಾಜ್. ಇಲ್ಲಿನ ಸ್ಪೆಷಾಲಿಟಿ ಏನು? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಆಂಟಿಕ್ ಪೀಸ್ ಅಂತ ಕರಿತೀವಿ. ಅಂದರೆ ಹಿಂದಿನ ಕಾಲದ ದೇವಸ್ಥಾನಗಳೇನಿತ್ತೋ ಅದರ ಒಂದು ಸೇಮ್ ಅದೇ ಥರದ್ದನ್ನು ಪ್ರತಿರೂಪವನ್ನು ಇಲ್ಲಿ ರೆಡಿ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಇಲ್ಲಿ ಮಾಡಿರುವಂಥದ್ದು ನೋಡಿ, ಈ ಹುಡುಗ ಇದ್ದಾನಲ್ಲ ರಂಜಿತ್ ಅಂತ, ಇವನು ಇನಿಷಿಯೇಟಿವ್. ಈತನಿಂದ ಇವನ ಜೊತೆ ಟೀಮ್ ಇರುವಂಥದ್ದು ರಘು ಆಗ್ಬೋದು, ಆಮೇಲೆ ರಾಜಶೇಖರ್ ರೆಡ್ಡಿ ಆಗ್ಬೋದು, ಚಿಂಟು ಆಗ್ಬೋದು, ಇನ್ನೂ ಸುಮಾರು ಜನ, ನಂದನ್ ಆಗ್ಬೋದು, ಸುಮಂತ್ ಆಗ್ಬೋದು, ಎಲ್ಲರೂ ಏನು ಮಾಡಿದ್ದಾರೆ ಅಂದರೆ ಹಗಲು ರಾತ್ರಿ ಒಂದು 15 ದಿವಸದಿಂದ ಹಗಲು ರಾತ್ರಿ ಯಾವ ಸ್ಕ್ರಿಪ್ಟ್ ಬೇಕು, ಯಾವ ಡಿಸೈನ್ ಬೇಕು, ಯಾವ ಪೇಂಟ್ ಬೇಕು, ಯಾವ ಕಟಿಂಗ್ ಬೇಕು, ಪ್ರತಿಯೊಂದನ್ನು ಒಂದು ನೂಲು ಎಳೆಯಷ್ಟು ಕೂಡ ಡಿಫ್ರೆಂಟಾಗಿ ಬರದೇ ಇದ್ದಷ್ಟು ಅಷ್ಟು ಚೆನ್ನಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಆ ಕಲರ್ ಆಗ್ಬೋದು, ಆ ಒಂದು ಕಾಂಟ್ರಾಸ್ಟ್ ಆಗ್ಬೋದು, ಎಷ್ಟು ಚೆನ್ನಾಗಿದೆ ಅಂದರೆ ಯಾವುದೋ ಹಳೇ ದೇವಸ್ಥಾನಕ್ಕೆ ಸುಮಾರು ಒಂದು 150 ವರ್ಷ 200 ವರ್ಷದ ಹಿಂದ್ಗಡೆ ದೇವಸ್ಥಾನಕ್ಕೆ ಬಂದಂಥ ಒಂದು ಮನಸ್ಸಿನಲ್ಲಿ ಫೀಲಿಂಗ್ ಬರುವ ಅಷ್ಟು ಚೆನ್ನಾಗಿ ಶ್ರದ್ಧೆಯಿಂದ ಮಾಡಿದ್ದಾರೆ. ಇನ್ನೊಂದು ಪ್ರಶ್ನೆ ಇದೆ ಸರ್, ಯಾಕೆಂದ್ರೆ ಇವಾಗ ಇಷ್ಟು ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತಂದ್ರೆ ಕೂಡ ಎಕ್ಸ್ಪೀರಿಯನ್ಸ್ ಇರಬೇಕು. ಇವರು ಎಷ್ಟು ವರ್ಷದಿಂದ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ? ಈ ಇದನ್ನ ಮಾಡಿ ವೀರಗಣಪತಿ ಸಂಘ ಅಂತ ಮಾಡಿ 5 ವರ್ಷ ಆಯ್ತು. 5 ವರ್ಷದಿಂದ ಪ್ರತಿ ವರ್ಷನೂ ಒಂದೊಂದು ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಾರೆ. ಹೋದ ವರ್ಷ ಏನೋ ಒಂದು ಗವಿ ಥರ ಮಾಡಿದ್ರು, ಅದ್ರ ಹಿಂದ್ಗಡೆ ಒಂದು ಆಂಟಿಕ್ ಥರ ಮಾಡಿದ್ರು. ಈ ಸಾರಿ ಇದನ್ನು ನೋಡಿರುವಂಥದ್ದು, ಎಲ್ಲ ಹೊರಗಡೆ ನೋಡಿರುವಂಥದ್ದು ಒಂದು ಡಿಸೈನನ್ನು ಅಚ್ಚಿಳಿಯದೆ ಅದನ್ನು ಹಾಗೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಸುಮಾರು ಒಂದು 15 ದಿವಸದಿಂದ ಅದೇ ಡಿಸೈನ್ನ ಫೋಟೋ ತಗೊಂಡು ಅದನ್ನು ಹಗಲು ರಾತ್ರಿ ಕೂತ್ಕೊಂಡು ಅದನ್ನು ಕ್ರಾಫ್ಟ್ ಮಾಡಿ ಅದನ್ನು ಜೋಡಿಸಿ ಅದನ್ನು ನೀಟಾಗಿ ಕೂಡಿಸಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ.
ಇನ್ನು ಮುನಿಸಿಪಲ್ ಲೇಔಟ್ನ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಸಂಘದ ಬೃಹದಾಕಾರದ ಗಣಪನನ್ನ ನೋಡಿ ಕಣ್ತುಂಬಿಕೊಳ್ಳೆ. ನೋಡಿದಷ್ಟು ನೋಡಬೇಕೆನಿಸುವ ಈ ಗಣಪನ ವಿಶೇಷತೆಗಳು ಬಹಳಷ್ಟಿವೆ. ನೋಡುವುದಕ್ಕೆ ಇಷ್ಟು ಆಕರ್ಷಕ ಹಾಗೂ ಸುಂದರವಾಗಿ ಕಾಣ್ತಿರೋ ಈ ಗಣೇಶನನ್ನ ತಯಾರಿಸಿರುವುದು ಪೇಪರ್ ಕ್ರಷ್ ಎನ್ನುವ ವಸ್ತುವಿನಿಂದ. ಅಂದರೆ ಇದು ಪರಿಸರ ಸ್ನೇಹಿ, ನೀರಿನಲ್ಲಿ ಬಹು ಸುಲಭವಾಗಿ ಕರಗಬಲ್ಲ ಅಂಶಗಳಿಂದ ಕೂಡಿದ್ದು ಪ್ರಕೃತಿಗೆ ಯಾವುದೇ ರೀತಿಯ ಹಾನಿ ಉಂಟು ಮಾಡುವುದಿಲ್ಲ. ನಗರದ ಪರಿಸರ ಸ್ನೇಹಿ ಗಣಪನ ಮೂರ್ತಿಗಳಲ್ಲಿ ಒಂದಾದ ಈ ಗಣಪ ಧರಿಸಿರುವ ಮಾಲೆ ರೇಷ್ಮೆಯದ್ದ. ಅಂದರೆ ರೇಷ್ಮೆ ತೆಗೆದ ನಂತರ ಅದರ ಚಿಪ್ಪುಗಳಿಂದ ಮಾಡಿರುವ ಮಾಲೆ ಇದು ಪರಿಸರ ಸ್ನೇಹಿಯಾಗಿದ್ದು, ಇಲ್ಲಿನ ಆಯೋಜಕರಾದ ಕಿರಣ್ ಹಾಗೂ ವೆಂಕಿ ಹೇಳುವಂತೆ ತಾವು ಪ್ರತಿಷ್ಠಾಪಿಸಿರುವ ಗಣೇಶನ ಮೂರ್ತಿ ಇತರರಿಗೂ ಮಾದರಿಯಾಗಿ ಪರಿಸರಕ್ಕೂ ಹಾನಿಯಾಗಬಾರದು ಎಂಬುದು. ಇದರ ಜೊತೆ ಹೊರಗೆ ನೋಡಿದ್ರೆ ಮಕ್ಕಳಿಗಾಗಿ ಪ್ಲೇ ಏರಿಯಾ ತಯಾರಿಸಿದ್ದಾರೆ. ಗಣೇಶ ದರ್ಶನದ ನಂತರ ಮಕ್ಕಳ ಸಂತೋಷ ಹಾಗೂ ಉತ್ಸಾಹ ದುಪ್ಪಟ್ಟಾಗಲಿ ಎನ್ನುವ ಉದ್ದೇಶ ಆಯೋಜಕರದ್ದಾಗಿದೆ. ಇನ್ನು ಆಚರಣೆ ಮುಂದುವರಿಯಲಿದ್ದು ಪ್ರತಿದಿನವೂ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಗೊರವನಹಳ್ಳಿ ಲಕ್ಷ್ಮಿಯ ಆಗಮನವೂ ಆಗಲಿದ್ದು ಭಕ್ತರೆಲ್ಲರೂ ಆಗಮಿಸಿ ದೇವರ ಆಶೀರ್ವಾದ ಪಡೆಯುವಂತೆ ಆಯೋಜಕರು ಕೋರಿದ್ದಾರೆ. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಒಂದು ಗಣಪತಿಯ ಪ್ರತಿಷ್ಠಾಪನೆಯಾಗಿದೆ. ವಿಶಿಷ್ಟವಾಗಿ ವಿಭಿನ್ನವಾಗಿ ಯಾವತ್ತೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಗಣಪತಿಯ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತಂದರೆ ಈ ಒಂದು ಕಡೆ ಜನ ತಿರುಗಿ ನೋಡ್ತಾರೆ. ಅಂತಹ ಜಾಗದಲ್ಲಿ ಇವತ್ತು ನಾವಿದ್ದೀವಿ. ಅವ್ರನ್ನೇ ಕೇಳೋಣ, ಆಯೋಜಕರನ್ನು ಕೇಳಿ ತಿಳ್ಕೊಳ್ಳೋಣ. ಇದೀನ ಪ್ರತಿಷ್ಠೆ ಏನು, ವಿಶಿಷ್ಟತೆ ಏನು, ವೈಶಿಷ್ಟ್ಯಗಳೇನು ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ. ಹಾಗೆ ನಿಮ್ಮ ಇಲ್ಲಿನ ಸಂಘದ ಹೆಸರು? ಸರ್ ನಮ್ಮ ಸಂಘದ ಹೆಸರು ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಸಂಘ ಅಂತ. ಮುನ್ಸಿಪಲ್ ಲೇಔಟ್ನ ಒಂದು ಬಡಾವಣೆಯಿಂದ ಮಾಡ್ತಾ ಇದ್ದೀವಿ. ಸೊ ಇದು ಆಲ್ಮೋಸ್ಟ್ ಒಂದು 27 ಇಯರ್ಸ್ 27 ವರ್ಷದಿಂದ ನಡ್ಸ್ಕೊತ ಬಂದಿದ್ದೇವೆ ಇದೊಂದು. ಸೊ ನೋಡ್ತಿದ್ದೀರಾ, ವರ್ಷವೂ ನಾವೊಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಆ ದೇವರ ಒಂದು ದಯೆಯಿಂದ ಮತ್ತು ನಮ್ಮ ಜನರ ಸಪೋರ್ಟ್ ಆ್ಯಂಡ್ ಆಲ್ ನಮ್ಮ ಫ್ರೆಂಡ್ಸ್ ಆ್ಯಂಡ್ ನಮ್ಮ ಸಂಘದ ಎಲ್ಲ ಹುಡುಗರ ಎಫರ್ಟ್ಸು ಸೊ ಇದಕ್ಕೆ ಇಷ್ಟು ದೊಡ್ಡದಾಗಿ ಮಾಡೋದಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಅವ್ರಿಗೆಲ್ಲರಿಗೂ ಹಾರ್ಟ್ಫುಲ್ಲಿ ವಿಲ್ ಸೇ ಥ್ಯಾಂಕ್ಸ್. ಸಂಘದವ್ರು ಮಾಡ್ತಾ ಇದ್ದೀರಿ ಅಂತಂದಾಗ ಆ ಒಂದು ವೈಶಿಷ್ಟ್ಯತೆ ಇರುತ್ತೆ ಪ್ರತಿ ಸರಿ. ಅದು ಏನು ಇವಾಗ ಈಚೆ ಒಂದು ಪ್ಲೇ ಏರಿಯಾ ಕೂಡ ಎಲ್ಲ ಇಟ್ಟಿದ್ದೀರಾ, ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ? ಸರ್ ಪ್ರತಿ ಸತಿ ನಾವು ವಿಭಿನ್ನವಾಗಿ ಪ್ರತಿ ವರ್ಷವೂ ಒಂದು ಯುನೀಕಾಗಿ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಗಣೇಶನ್ನ ನಾವು ಪ್ರತಿಷ್ಠಾಪನೆ ಮಾಡ್ತಾಯಿದ್ವಿ. ಲಾಸ್ಟ್ ಟೈಮು ಇಡೀ ಈ ಕಡೆ ನಮ್ಮ ಡಿಸ್ಟಿಕ್ಗೆ ಒಂದು 30 crores ವರ್ತ್ ಡಾಗ್ ಒಂದು ಶೋ ನಡೆಸಿ ಬೆಂಗಳೂರಿಂದ ಕರೆಸಿ ಅದೊಂದು ಮಾಡಿದ್ವಿ. ಸೊ ಈ ಬಾರಿನೂ ಕೂಡ ಗಣೇಶನ್ನ ಹೈದ್ರಾಬಾದಿಂದ ತಂದು, ಈ ಗಣೇಶ ಬಂದು ಪೇಪರ್ ಕ್ರಷ್ ಅಂತ ಒಂದು ಮೆಟೀರಿಯಲಿಂದ ಮಾಡಿರೋವಂಥದ್ದು. ಸೊ ಇದು ವಾಟರಲ್ಲಿ ಡಿಸಾಲ್ವ್ ಆಗಿಬಿಡುತ್ತೆ ಈಸಿಯಾಗಿ. ಸೊ ಆ ಥರ ಒಂದು ಮೆಟೀರಿಯಲ್ ತಂದು ನೀವು ಗಾರ್ಲ್ಯಾಂಡ್ ನೋಡ್ಬೋದು. ಗಾರ್ಲ್ಯಾಂಡ್ ಬಂದು ಇಟ್ಸ್ ಮೇಡ್ ಆಫ್ ಕುಕೂನ್, ಏನು ರೇಷ್ಮೆ ಅಂತಾರೆ. ಸೊ ಅದರಿಂದ ಮಾಡಿರೋ ಒಂದು ವಿಭಿನ್ನ, ಇಡೀ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾರು ಆ ಥರ ಹಾರ ಹಾಕ್ಸಲ್ಲ. ಸೊ ಅದೊಂದು ವಿಶಿಷ್ಟತೆ. ಇನ್ನು ಗಣೇಶ ಚತುರ್ಥಿ ಎಂದರೆ ವಿಶಿಷ್ಟತೆಗೆ ಖ್ಯಾತಿ. ಚಿಕ್ಕಬಳ್ಳಾಪುರ ಹೊರವಲಯದ ಕೆವಿ ಕ್ಯಾಂಪಸ್ ಬಳಿ ಇರುವ ಹೂವಿನ ಮಾರುಕಟ್ಟೆಯಲ್ಲಿ ಅದ್ದೂರಿ ಗಣೇಶೋತ್ಸವ ಪ್ರತಿ ವರ್ಷ ನಡೆಯುತ್ತದೆ. ಈ ವರ್ಷವೂ ಅದ್ದೂರಿ ಗಣೇಶೋತ್ಸವ ಆಯೋಜಿಸಿದ್ದು, ಇದರ ಭಾಗವಾಗಿ 2ನೇ ದಿನವಾದ ಇಂದು ಬೃಹತ್ ಗಾತ್ರದ ಲಡ್ಡು ಹರಾಜು ಪ್ರಕ್ರಿಯೆ ನಡೆಯಿತು. ಸರ್ಕಾರಿ ಸವಾಲು 10,000ದಿಂದ ಆರಂಭವಾದ ಹರಾಜು ಪ್ರಕ್ರಿಯೆ ಸಾವಿರಗಳಂತೆ ಏರಿ 1.2 ಲಕ್ಷಕ್ಕೆ ಎಂಎಫ್ಎಸ್ ಮಂಡಿಯ ಮುನಿರಾಜು ಅವರ ಸ್ವಂತವಾಯಿತು. ಹರಾಜಿನಿಂದ ಬಂದ ಹಣವನ್ನ ಮುಂದೆ ಹೂವಿನ ಮಾರುಕಟ್ಟೆಯ ಅಭಿವೃದ್ಧಿಗಾಗಿ ಬಳಸಲಾಗುವುದು ಎಂದು ಇಲ್ಲಿನ ಆಯೋಜಕರು ತಿಳಿಸಿದ್ದಾರೆ. ಇಲ್ಲಿ ಕೆವಿ ಕ್ಯಾಂಪಸ್ ಬಳಿ ಇರ್ತಕ್ಕಂಥ ಪುಷ್ಪ ಗಣಪತಿ ಹೂವಿನ ವರ್ತಕರ ಸಂಘದ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು ಮತ್ತು ನಮ್ಮ ಯುವಕರು, ನಮ್ಮ ಎಲ್ಲ ಕೂಲಿ ಕಾರ್ಮಿಕರು ಎಲ್ಲರೂ ಸೇರಿಬಿಟ್ಟು ಮೊದಲನೇ ವರ್ಷದ ಪುಷ್ಪ ಗಣಪತಿ ವಿಸರ್ಜನೆ ಹಾಗೂ ಒಂದು 2 ದಿವಸದ ಫಂಕ್ಷನ್ಗೋಸ್ಕರ ಇವತ್ತು ಈ ದಿನ 2ನೇ ದಿವಸದಲ್ಲಿ ಅದ್ಧೂರಿಯಾಗಿ ಮೆರವಣಿಗೆಯ ಮೂಲಕ ಮತ್ತು ಪುಷ್ಪ ಗಣಪತಿಯ ಲಡ್ಡು ಆಕ್ಷನ್ ಹರಾಜಿನಲ್ಲಿ
MFS ಮುನ್ರಾಜ್ ಅವರು 1,02,000 ರೂಪಾಯಿಗೆ ಹರಾಜಿನಲ್ಲಿ ತಗೊಂಡು ಒಳ್ಳೆ ಇದಕ್ಕೆ ನಮ್ಮ ಪುಷ್ಪಚ ಗಣಪತಿಯ ಸಂಘದ ಇದಕ್ಕೆ ಒಂದು 1,02,000 ರೂಪಾಯಿ ಅವ್ರಿಗೆ ಸಂಘಕ್ಕೋಸ್ಕರ ಕೂಗಿ ಅವರು ಆ ಲಡ್ಡು ತಗೊಂಡಿದ್ದಾರೆ. ಹಾಗೆಯೇ ಯುವಕರು ಕೂಡ ಒಳ್ಳೆಯ ಹುಮ್ಮಸ್ಸಾಗಿ ಪುಷ್ಪ ಗಣಪತಿಯನ್ನು ಈ ದಿನ ವಿಸರ್ಜನೆ ಸಾಯಂಕಾಲ 5 ಗಂಟೆ ಒಳಗಡೆ ವಿಸರ್ಜನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಎಲ್ಲ ಹೂವಿನ ವರ್ತಕರು ಕೂಡ ಸುಮಾರು ಒಂದು 100ರಿಂದ 120 ಜನ ಹೂವಿನ ವರ್ತಕರು ಕೂಡ ಎಲ್ಲರೂ ಒಟ್ಟಾಗಿ ಅನ್ನ ಸಂತರ್ಪಣೆ ಆಗಲಿ, ಹೂವಿನ ಮೆರವಣಿಗೆ ಆಗಲಿ, ಪಲ್ಲಕ್ಕಿ ಮೆರವಣಿಗೆ ಆಗಲಿ ಮತ್ತು ಎಲ್ಲರೂ ಒಟ್ಟಾಗಿ ಸೇರಿ ಯಾವುದೇ ಗಲಾಟೆ ಇಲ್ದಿರ ಒಳ್ಳೆ ಹುಡುಗರೆಲ್ಲ ಸೇರಿಸ್ಕೊಂಡು ಆರಾಮಾಗಿ ಒಳ್ಳೆ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ ಸರ್ ಎಲ್ಲರೂ ಸೇರಿ. ಈ ವೇಳೆ ಹೂವಿನ ವರ್ತಕರ ಸಂಘದ ಅಧ್ಯಕ್ಷ RFS ರವಿ, GRS ಶೇಖರ್, ಮುನಿರಾಜು, ಸ್ವಾಮಿ, ಹರ್ಷ, ನಾರಾಯಣಮೂರ್ತಿ ಇನ್ನೂ ಹಲವರು ಹಾಜರಿದ್ದರು. ಈ ಹರಾಜು ಪ್ರಕ್ರಿಯೆಯಲ್ಲಿ ಎಲ್ಲ ಹೂವಿನ ಅಂಗಡಿ ಮಾಲೀಕರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಇನ್ನು ಉಳಿದಿರುವ ಕಾಲಾವಧಿ ಕೇವಲ 3 ದಿನಗಳು ಮಾತ್ರ. ಚುನಾವಣೆ ಸಮಯ ಸಮೀಪಿಸುತ್ತಿದ್ದಂತೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಆತಂಕ ಹೆಚ್ಚುತ್ತಲೇ ಇದೆ. ಗೌರಿ ಗಣೇಶ ಹಬ್ಬ ಮುಗಿಯುತ್ತಿದ್ದಂತೆ ತಮ್ಮಲ್ಲಿರುವ ಸದಸ್ಯರನ್ನ ಉಳಿಸಿಕೊಂಡು ಮತ್ತಷ್ಟು ಸದಸ್ಯರನ್ನ ಸೆಳೆಯಲು ಕಸರತ್ತು ತೀವ್ರವಾಗಿದೆ. ಆದರೆ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿ ಸದಸ್ಯರು ಸಂಪರ್ಕ ದೊರೆಯದ ಕಾರಣ ವರಿಷ್ಠರ ಕಳವಳ ಹೆಚ್ಚುವಂತಾಗಿದೆ. ಹೌದು, ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಇನ್ನು 3 ದಿನ ಮಾತ್ರ ಬಾಕಿ ಇದೆ. ಕಳೆದ 1 ವಾರದಿಂದ ಹೊರ ರಾಜ್ಯ ಪ್ರವಾಸದಲ್ಲಿರುವ ಸದಸ್ಯರು ಅಲ್ಲಿ ಹೇಗಿದ್ದಾರೆ ಎಂಬುದಕ್ಕಿಂತ ಇಲ್ಲಿರುವ ನಾಯಕರು ಮಾತ್ರ ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ತಮ್ಮಲ್ಲಿರುವ ಸದಸ್ಯರು ತಮಗೆ ಎಲ್ಲಿ ಕೈ ಕೊಡಲಿದ್ದಾರೆ ಎಂಬ ಆತಂಕ ನಾಯಕರನ್ನ ಕಾಡುತ್ತಿದ್ದು, ಸ್ವಲ್ಪ ಯಾಮಾರಿದ್ರೂ ಅಧಿಕಾರ ಕೈ ತಪ್ಪುವ ಆತಂಕ ಇರುವುದರಿಂದ ಉಭಯ ಪಕ್ಷಗಳಲ್ಲಿಯೂ ಸದಸ್ಯರನ್ನ ಹದ್ದಿನ ಕಣ್ಣಿನಲ್ಲಿ ಕಾಯುತ್ತಿರುವ ಬಗ್ಗೆ ಉನ್ನತ ಮೂಲಗಳು ತಿಳಿಸಿವೆ. ಡಾರ್ಜಿಲಿಂಗ್ನಲ್ಲಿ 15 ಮಂದಿ ಬಿಜೆಪಿ ಬೆಂಬಲಿತ ನಗರಸಭಾ ಸದಸ್ಯರಿದ್ದಾರೆ. ಉಳಿದಂತೆ 2 ಬಿಜೆಪಿ ಬೆಂಬಲಿತ ಸದಸ್ಯರು ಉಭಯ ಪಕ್ಷಗಳ ಪ್ರವಾಸಕ್ಕೂ ತೆರಳದೆ ಚಿಕ್ಕಬಳ್ಳಾಪುರದಲ್ಲಿಯೇ ಉಳಿದಿದ್ದು, ಅವರು ಚುನಾವಣೆ ದಿನ ಬಿಜೆಪಿಯನ್ನ ಬೆಂಬಲಿಸಲಿದ್ದಾರೆ ಎಂಬ ವಿಶ್ವಾಸದಲ್ಲಿಯೇ ಬಿಜೆಪಿ ಇದೆ. ಇನ್ನು ನಗರಸಭೆ ಮಾಜಿ ಅಧ್ಯಕ್ಷ ಆನಂದ ರೆಡ್ಡಿ ಅವರು ಪ್ರವಾಸದಿಂದ ದೂರ ಇದ್ದು, ಅವರು ನಗರದಲ್ಲಿಯೇ ಉಳಿದು ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸುವ ಜೊತೆಗೆ ಕಾಂಗ್ರೆಸ್ನಿಂದ ಬರುವ ಸದಸ್ಯರನ್ನ ಸೆಳೆಯುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಅಲ್ಲಿಗೆ 18 ಮಂದಿ ಸದಸ್ಯರು ಬಿಜೆಪಿ ಪರವಾಗಿದ್ದು, ಸಂಸದರ ಮತ ಸೇರಿ ಒಟ್ಟು 19 ಮತಗಳು ಬಿಜೆಪಿಯೊಂದಿಗೆ ಈವರೆಗೂ ಗುರುತಿಸಿಕೊಂಡಿವೆ. ನಿಜ, ಆದರೆ ಇದರಲ್ಲಿ ಕೈಕೊಡುವ ಸದಸ್ಯರಿದ್ದಾರೆಯೇ ಎಂಬ ಅನುಮಾನ ಇದೀಗ ತಲೆದೂರಿದೆ. ಯಾಕೆಂದರೆ ಡಾರ್ಜಿಲಿಂಗ್ನಲ್ಲಿ ಉಳಿದಿರುವ 15 ಮಂದಿ ಸದಸ್ಯರಲ್ಲಿ ಅಸಮಾಧಾನ ತಲೆದೂರಿರುವ ಬಗ್ಗೆ ಮಾಹಿತಿ ಬಂದಿದೆ. ನಿನ್ನೆ ಸದಸ್ಯರು ಉಳಿದಿರುವ ಹೋಟೆಲ್ನಲ್ಲಿಯೇ ಗಣಪತಿ ಇಟ್ಟು ಪೂಜೆ ಮಾಡಿರುವ ಬಗ್ಗೆ CTV ನ್ಯೂಸ್ ಬ್ರೇಕ್ ಮಾಡಿತ್ತು. ಈ ವಿಚಾರ ಹೇಗೆ ಮಾಧ್ಯಮಕ್ಕೆ ತಿಳಿಯಿತು ಎಂಬ ಬಗ್ಗೆಯೂ ಮಾತಿನ ಚಕಮಕಿ ನಡೆದಿದ್ದು, ಅದೇ ಕಾರಣಕ್ಕೆ ಸದಸ್ಯರಿಂದ ಮೊಬೈಲ್ಗಳನ್ನ ದೂರ ಇಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ಕಾಂಗ್ರೆಸ್ ಸದಸ್ಯರು ರಾಜಸ್ಥಾನದ ಜೈಪುರದಲ್ಲಿದ್ದು, ರಾಜಸ್ಥಾನದ ಪ್ರಮುಖ ಸ್ಥಳಗಳ ಪ್ರವಾಸವನ್ನು ಮಾಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಅಲ್ಲದೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಮೊಬೈಲ್ಗಳು ಆನ್ನಲ್ಲಿಯೇ ಇವೆಯಾದರೂ ಯಾರೂ ಕರೆ ಸ್ವೀಕರಿಸುತ್ತಿಲ್ಲ. ಕಾಂಗ್ರೆಸ್ ಸದಸ್ಯರನ್ನ ಸೆಳೆಯಲು ಬಿಜೆಪಿ ಸದಸ್ಯರನ್ನ ಸೆಳೆಯಲು ಕಾಂಗ್ರೆಸ್ ಹರಸಾಹಸ ಮಾಡುತ್ತಿದ್ದು, ಇದರಲ್ಲಿ ಯಾರು ಅಂತಿಮ ಗೆಲುವು ಸಾಧಿಸಲಿದ್ದಾರೆ ಎಂಬುದು ಇದೀಗ ಎದುರಾಗಿರುವ ಕುತೂಹಲವಾಗಿದೆ. ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಅಭ್ಯರ್ಥಿ 15ನೇ ವಾರ್ಡಿನ ಅಂಬರೀಶ್ ಆಗುವುದಾದರೆ ಅವರನ್ನ ಬೆಂಬಲಿಸುವುದಾಗಿ ಬಿಜೆಪಿ ಬೆಂಬಲಿಸಿರುವ 18 ಮಂದಿ ಸದಸ್ಯರಲ್ಲಿ ಒಬ್ಬ ಸದಸ್ಯ ಘೋಷಣೆ ಮಾಡಿದ್ದು, ಇದು ಬಿಜೆಪಿ ವಲಯದಲ್ಲಿ ತಲ್ಲಣಕ್ಕೆ ಕಾರಣವಾಗಿದೆ. ಪ್ರಸ್ತುತ ಕಾಂಗ್ರೆಸ್ ಪರ 13 ಮಂದಿ ಸದಸ್ಯರು, 2 ವಿಧಾನ ಪರಿಷತ್ ಸದಸ್ಯರು ಮತ್ತು ಒಬ್ಬ ಶಾಸಕರ ಮತ ಸೇರಿ 16 ಮತಗಳಿದ್ದು, ಇದರ ಜೊತೆಗೆ ಅಧ್ಯಕ್ಷ ಅಭ್ಯರ್ಥಿ ಅಂಬರೀಶ್ ಅವರೇ ಆದಲ್ಲಿ ಮತ್ತೊಂದು ಮತ ಕಾಂಗ್ರೆಸ್ ಪಾಳಯಕ್ಕೆ ಪ್ಲಸ್ ಆಗಲಿದೆ. ಆಗ ಕಾಂಗ್ರೆಸ್ ಬೆಂಬಲಿತ ಮತಗಳ ಸಂಖ್ಯೆ 17 ಆಗಲಿದ್ದು, ಬಿಜೆಪಿ ಮತಗಳ ಸಂಖ್ಯೆ 18ಕ್ಕೆ ಇಳಿಯಲಿದೆ. ನಗರಸಭೆಯಲ್ಲಿ ಅಧಿಕಾರ ಹಿಡಿಯಲು 18 ಮತಗಳ ಅಗತ್ಯವಿದ್ದು, ಬಿಜೆಪಿ ಆಗಲು ಬಹುಮತ ಹೊಂದಲಿದೆ. ಆದರೆ ಅವರಲ್ಲಿ ಒಬ್ಬ ಸದಸ್ಯ ಕೈಕೊಟ್ಟರು ಬಿಜೆಪಿ ಅಂತಿಮ ಕ್ಷಣದಲ್ಲಿ ಅಧಿಕಾರ ಕಳೆದುಕೊಳ್ಳುವುದು ನಿಶ್ಚಿತ ಎಂಬ ಸ್ಥಿತಿ ಎದುರಾಗಲಿದೆ.
ಅಲ್ಲದೆ ಕಾಂಗ್ರೆಸ್ ಈಗಾಗಲೇ ವಿಪ್ ಜಾರಿ ಮಾಡುವ ಜೊತೆಗೆ ಪಕ್ಷಾಂತರ ಕಾಯ್ದೆಯಡಿ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದು, ಈ ಕಾನೂನು ಕ್ರಮಕ್ಕೆ ಹೆದರಿ ಪ್ರಸ್ತುತ ಬಿಜೆಪಿ ಬೆಂಬಲಿಸುತ್ತಿರುವ ಕಾಂಗ್ರೆಸ್ ಸದಸ್ಯರಲ್ಲಿ ಒಬ್ಬೇ ಒಬ್ಬ ಸದಸ್ಯರು ಮರಳಿ ಕಾಂಗ್ರೆಸ್ ಬೆಂಬಲಿಸಿದ್ದೇ ಆದಲ್ಲಿ ಬಿಜೆಪಿ ಪಟ್ಟ ಕಷ್ಟವಿಲ್ಲ, ನೀರಿನಲ್ಲಿ ಮಾಡಿದ ಹೋಮವಾಗಲಿದೆ. ಹಾಗಾಗಿಯೇ ತಮ್ಮೊಂದಿಗೆ ಇರುವ ಎಲ್ಲ ಸದಸ್ಯರನ್ನ ಉಳಿಸಿಕೊಳ್ಳುವ ಅಗತ್ಯ ಬಿಜೆಪಿಗೆ ಹೆಚ್ಚು ಅಗತ್ಯವಿದ್ದು, ಇದೇ ಕಾರಣಕ್ಕೆ ಸದಸ್ಯರ ಮೊಬೈಲ್ ಸಂಪರ್ಕ ಕಡಿತ ಮಾಡಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಇನ್ನು ನಾಳೆ ಒಂದು ದಿನ ಮಾತ್ರ ಡಾರ್ಜಿಲಿಂಗ್ನಲ್ಲಿ ಬಿಜೆಪಿ ಬೆಂಬಲಿತ ನಗರಸಭಾ ಸದಸ್ಯರು ಇರಲಿದ್ದಾರೆ ಎನ್ನಲಾಗಿದೆ. ಮಂಗಳವಾರ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಎಂದು ತಿಳಿದು ಬಂದಿದ್ದು, ಬೆಂಗಳೂರಿನ ಸುತ್ತಮುತ್ತಲಿನ ರೆಸಾರ್ಟ್ ಒಂದರಲ್ಲಿ ಸದಸ್ಯರು ಉಳಿದುಕೊಂಡು ಅಧ್ಯಕ್ಷ ಉಪಾಧ್ಯಕ್ಷ ಯಾರು ಎಂಬ ಬಗ್ಗೆ ಫೈನಲ್ ಮಾಡಲಿದ್ದಾರೆ. ಆನಂತರ 12ರಂದು ಬೆಳಗ್ಗೆ ನೇರವಾಗಿ ನಗರಸಭೆಯಲ್ಲಿ ನಡೆಯಲಿರುವ ಅಧ್ಯಕ್ಷ ಚುನಾವಣೆಗೆ ಒಗ್ಗಟ್ಟಾಗಿ ಬಸ್ನಲ್ಲಿ ಬಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಈ ನಡುವೆ ಪ್ರವಾಸಕ್ಕೆ ಹೋದ ದಿನ ನಡೆದ ಘಟನೆ ಪುನರಾವರ್ತನೆಯಾಗದಿರಲು ಬಿಜೆಪಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದು, ಎಲ್ಲಿಯೂ ಯಾವುದೇ ರೀತಿಯ ಸಣ್ಣ ತಪ್ಪು ನಡೆಯದಂತೆ ಎಚ್ಚರ ವಹಿಸಲು ಬಿಜೆಪಿ ನಾಯಕರು ತೀವ್ರ ಕ್ರಮಗಳತ್ತ ದೃಷ್ಟಿ ಹರಿಸಿದ್ದಾರೆ. ಆದರೆ ಬಿಜೆಪಿಯ ಈ ಎಲ್ಲಾ ತಂತ್ರಗಳಿಗೆ ಕಾಂಗ್ರೆಸ್ ಪ್ರತಿತಂತ್ರ ರೂಪಿಸುತ್ತಿದ್ದು, ಡಾರ್ಜಿಲಿಂಗ್ನಲ್ಲಿರುವ ಸದಸ್ಯರ ಸಂಪರ್ಕಕ್ಕೆ ಹರಸಾಹಸ ಪಡುತ್ತಿದೆ ಎಂದು ತಿಳಿದು ಬಂದಿದೆ. ಅಂತೂ ನಗರಸಭೆ ಅಧ್ಯಕ್ಷ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದ್ದು, ಉಭಯ ಕಡೆಯವರು ತಮ್ಮದೇ ಆತಂಕದಲ್ಲಿ ಕಾಲದೋಡುತ್ತಿದ್ದಾರೆ. ಉಳಿದಿರುವ 13 ತಿಂಗಳ ಅಧಿಕಾರ ಯಾರ ಪಾಲಾಗಲಿದೆ ಎಂಬ ಕುತೂಹಲ ನಾಗರಿಕರಲ್ಲಿಯೂ ತೀವ್ರವಾಗಿದ್ದು, ಈಗ ಉಳಿದಿರುವ 3 ದಿನದ ಆಟದಲ್ಲಿ ಯಾರ ಕೈ ಮೇಲಾಗಲಿದೆ ಎಂಬುದು ಕಾದು ನೋಡಬೇಕಿದೆ. ಪೊಲಿಟಿಕಲ್ ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗಣೇಶೋತ್ಸವ ಎಂಬುದು ಈಗಿನ ಟ್ರೆಂಡ್. ಚಿಕ್ಕಬಳ್ಳಾಪುರ ನಗರದಲ್ಲಿ ಅಂತೂ ಅದು ಸ್ವಲ್ಪ ಹೆಚ್ಚಿಗೆ ಎನ್ನಬಹುದು. ಇದಕ್ಕೆ ಕಾರಣ ಇತಿಹಾಸದಿಂದಲೂ ಇಲ್ಲಿನ ಗಣೇಶೋತ್ಸವಕ್ಕೆ ತನ್ನದೇ ಮಹತ್ವ ಪಡೆದುಕೊಂಡಿದೆ. ಕಾರಣ ಇಲ್ಲಿನ ಗಣೇಶೋತ್ಸವಕ್ಕೆ ಖ್ಯಾತ ಗಾಯಕ SP ಬಾಲಸುಬ್ರಹ್ಮಣ್ಯಂ ಅವರು ಬಂದು ಕಾರ್ಯಕ್ರಮ ನಡೆಸಿಕೊಟ್ಟ ಇತಿಹಾಸ ಚಿಕ್ಕಬಳ್ಳಾಪುರಕ್ಕಿದೆ. ಅದೇ ರೀತಿಯ ಗಣೇಶೋತ್ಸವಗಳು ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ನಡೆಯುತ್ತಿವೆ. ಸಣ್ಣದಾಗಿ ಪ್ರಾರಂಭವಾದ ಚಿಕ್ಕಬಳ್ಳಾಪುರದ ವಾಪಸಂದ್ರದ ಗಣೇಶೋತ್ಸವ ಇದೀಗ ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ. ಇಲ್ಲಿ ಜಾತಿ ಧರ್ಮ ಭೇದ ಇಲ್ಲ. ಸಣ್ಣ ಮಕ್ಕಳಿಂದ ಹಿರಿಯರವರೆಗೂ ಉತ್ಸಾಹದಿಂದ ಗಣೇಶ ಉತ್ಸವದಲ್ಲಿ ಭಾಗವಹಿಸುತ್ತಾರೆ. ಪ್ರತಿನಿತ್ಯ ಗಣೇಶ ಉತ್ಸವದಲ್ಲಿ ಸಂಜೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಮನ ಸೆಳೆಯುತ್ತಿವೆ. ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಿ ಸಾಥ್ ನೀಡುತ್ತಿರೋದು ವಿಶೇಷ. ಪ್ರತಿ ವರ್ಷ ತಮ್ಮದೇ ಆದ ರೀತಿಯಲ್ಲಿ ವಾಪಸಂದ್ರದ ನಾಗರಿಕರು ಗಣೇಶೋತ್ಸವ ಆಚರಿಸುತ್ತಿದ್ದು, ಈ ವರ್ಷ ಅಶ್ವರಥ ಗಣಪನನ್ನು ಪ್ರತಿಷ್ಠಾಪನೆ ಮಾಡಿ ಸಂಭ್ರಮಿಸುತ್ತಿದ್ದಾರೆ. ಸತತ 14 ವರ್ಷಗಳಿಂದ ಇಲ್ಲಿ ಗಣೇಶ ಉತ್ಸವ ನಡೆಸಲಾಗುತ್ತಿದೆ. ಈ ಉತ್ಸವದಲ್ಲಿ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ಗಾಯನ ಸ್ಪರ್ಧೆ ಹಾಗೂ ವಾರ್ಡ್ನ ಎಲ್ಲ ನಾಗರಿಕರು ಭಾಗವಹಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಿದ್ದಾರೆ. ಇನ್ನು ಪ್ರತಿನಿತ್ಯ ಸಂಜೆ 5 ಗಂಟೆಗೆ ಅಪ್ಪು ಡ್ಯಾನ್ಸ್ ತಂಡದ ಕಡೆಯಿಂದ ನೃತ್ಯ ಕಾರ್ಯಕ್ರಮ, ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ರಾಘವ ತಂಡದಿಂದ ಹಾಸ್ಯ ಪ್ರದರ್ಶನ, ನೃತ್ಯ ಪ್ರದರ್ಶನ, ಸೋಮವಾರ ವಿಸರ್ಜನೆ ವೇಳೆ ಕೇರಳದಿಂದ ಬಂದ ವಿಶೇಷ ಚಂಡಿ ಪ್ರದರ್ಶನ, ಡೊಳ್ಳು ಕುಣಿತ ಪ್ರದರ್ಶನ, ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ಇದರಲ್ಲಿ ರಂಗೋಲಿ ಹಾಕಿದ ಪ್ರತಿಯೊಬ್ಬರಿಗೂ ಬಹುಮಾನ ನೀಡಲಾಗುವುದೆಂದು ಆಯೋಜಕರು ತಿಳಿಸಿದ್ದಾರೆ. ನಮಸ್ತೆ, ನನ್ನ ಹೆಸರು ನರಸಿಂಹಮೂರ್ತಿ ಅಂತ. HS ಗಾರ್ಡನ್ ಗಣೇಶೋತ್ಸವ ಸಮಿತಿ ವಾರ್ಡ್ ನಂಬರ್ 22 ಇಲ್ಲಿನ ನಿವಾಸಿಗಳು. ನಾವು ಇದು 14ನೇ ವರ್ಷದ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ. ಪ್ರತಿ ವರ್ಷ ತನ್ನದೇ ಆದಂಥ ಐತಿಹಾಸಿಕ ಇತಿಹಾಸವನ್ನು ಇಟ್ಕೊತ ನಾವಿಲ್ಲಿ ಅದರದೇ ಆದಂಥ ಕಾನ್ಸೆಪ್ಟಲ್ಲಿ ಇಟ್ಕೊತಾಯಿದ್ವಿ. ಈ ವರ್ಷದ ವಿಶೇಷ ಅಶ್ವರಥ ಗಣಪ ಅನ್ನೋಂಥ ಒಂದು ಶೀರ್ಷಿಕೆಯಲ್ಲಿ ನಾವು ಗಣೇಶೋತ್ಸವವನ್ನು ನಿನ್ನೆ ವಿಜೃಂಭಣೆಯಿಂದ ವಿನಾಯಕ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ನಿನ್ನೆ ರಾತ್ರಿ ಪ್ರತಿಷ್ಠಾಪನೆಯ ನಂತರ ಮಕ್ಕಳಿಗೆ ಒಂದು ಚಿತ್ರಕಲಾ ಸ್ಪರ್ಧೆ, ಅದಾದ ನಂತರ ಗಾಯನ ಸ್ಪರ್ಧೆ, ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಇಡೀ
ನಾಗರಿಕ ಬಂಧುಗಳು ಎಲ್ಲರೂ ಸಹ ವಾರ್ಡಿನ ಎಲ್ಲರೂ ಸಹ ಭಾಗವಹಿಸಿದರು. ಈ ದಿನದ ಒಂದು ಕಾರ್ಯಕ್ರಮಗಳ ಪಟ್ಟಿ ಹೀಗಿರುತ್ತೆ. ಈ ದಿನ ಸಂಜೆ 5 ಗಂಟೆಗೆ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ರಾಘವತನೈ ಮತ್ತು ತಂಡದವರಿಂದ ಒಂದು ಹಾಸ್ಯದ ಒಂದು ಪ್ರದರ್ಶನ ಇರುತ್ತೆ. ಅದಾನಂತರ ಖ್ಯಾತ ನೃತ್ಯ ಡೊಳ್ಳು ಕುಣಿತ ವಿನಾಯಕ ತಂಡ ಬೆಂಗಳೂರಿಂದ ಅವರ ಡೊಳ್ಳು ಕುಣಿತ ಪ್ರದರ್ಶನ, ಹಾಗೆ ಅಪ್ಪು ಡ್ಯಾನ್ಸ್ ಅಕಾಡೆಮಿಯವರಿಂದ ಈ ದಿನ ಒಂದು ರಸಸಂಜೆ ಕಾರ್ಯಕ್ರಮವನ್ನು ಆಯೋಜಿಸುತ್ತೀವಿ. ಈ ಕಾರ್ಯಕ್ರಮಗಳ ಜೊತೆಯಲ್ಲಿ ವಿಶೇಷ ಏನೆಂದರೆ ಕೇರಳದಿಂದ ಚಂಡಿ ವಾದ್ಯವನ್ನು ನುಡಿಸುವಂಥವರು ಬಂದು ಆ ಕೇರಳದಿಂದ ಬರ್ತಿದ್ದಾರೆ. ಅವರೇ ಒಂದು ವೇದಿಕೆಯಲ್ಲಿ ನುಡಿಸಿ ನಾಳೆ ಅಂದರೆ ಸೋಮವಾರ 9ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ನಾವು ಈ ವಿಗ್ರಹವನ್ನು ನಾವು ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮ ಕೊಂಡಿದ್ವಿ. ಅಲ್ಲಿ ಚಂಡೆ ವಾದ್ಯಗಳೊಂದಿಗೆ ಕೇರಳದ ವಿಶೇಷ ಚಂಡೆ ವಾದ್ಯದವರೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಆ ಸ್ವಾಮಿಯನ್ನು ವಿಸರ್ಜನೆ ಮಾಡುವಂಥ ಸಂಕಲ್ಪ ಹೊತ್ಕೊಂಡಿದ್ದೀವಿ. ಇನ್ನು ಇಲ್ಲಿ ನೋಡಿ, ಈ ಪುಟ್ಟ ಪುಟ್ಟ ಗಣಪತಿ ಮೂರ್ತಿಗಳನ್ನ ಇಲ್ಲಿನ ಪುಟ್ಟ ಮಕ್ಕಳೇ ಇವುಗಳನ್ನು ಒಂದು ಶಿಬಿರದಲ್ಲಿ ಕಲಿತು ತಯಾರಿಸಿರುವುದು. ವಿನಾಯಕ ಚತುರ್ಥಿಯು ಬರೀ ಯುವಕರಲ್ಲಿ ಮಾತ್ರವಲ್ಲದೆ ಚಿಕ್ಕ ಮಕ್ಕಳಲ್ಲಿಯೂ ಈ ರೀತಿಯ ಹುಮ್ಮಸ್ಸು ತುಂಬಿರುವುದು ಹಿರಿಯರ ಹುಬ್ಬೇರಿಸುವಂತೆ ಮಾಡಿದೆ. ಗಣೇಶ ಚತುರ್ಥಿ ಎಂದರೆ ಮನೋರಂಜನೆಗೆ ಕೊರತೆಯೇ ಇಲ್ಲ. ಇಲ್ಲಿ ನೋಡಿ, ಮಡಿಕೆ ಹೊಡೆಯಲು ಹರಸಾಹಸ ಪಡುತ್ತಿರುವ ದೃಶ್ಯವನ್ನು. ಒಂದು ಕಡೆ ನೀರೆರಚುವ ಕಾರ್ಯವಾದರೆ ಮತ್ತೊಂದು ಕಡೆ ಮಡಿಕೆ ಮೇಲೆಳೆಯುವ ತಂತ್ರ. ಇದರ ಮಧ್ಯ ಹೇಗಾದರೂ ಸರಿ ಮಡಿಕೆ ಹೊಡೆಯಬೇಕೆಂಬ ಉತ್ಸಾಹ. ಇದು ನಡೆದದ್ದು ಚಿಕ್ಕಬಳ್ಳಾಪುರ ನಗರದ ನಿಮ್ಮಾಕಲಕುಂಟೆಯಲ್ಲಿ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಚರಣೆ ಮಾಡಿ ಹಾಡು ಕುಣಿತ ಹಾಗೂ ಈ ರೀತಿಯ ಆಟಗಳೊಂದಿಗೆ ಹಬ್ಬಕ್ಕೆ ಮೆರುಗು ತಂದಿದ್ದಾರೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್ ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಮೆಗಾ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ. ನಿಮ್ಮ ಬಳಿ ಇರುವ ಯಾವುದೇ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಂಡಲ್ಲಿ 25% ರಿಯಾಯಿತಿ ನೀಡಲಾಗುವುದು. ಈ ಸದಾವಕಾಶವನ್ನು ಎಲ್ಲ ಗ್ರಾಹಕರು ಉಪಯೋಗಿಸಿಕೊಳ್ಳಬಹುದು. ಹಿಂದೆ ಸಂಪರ್ಕಿಸಿ ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು,
ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಯಾವುದೇ ಸಂಕಷ್ಟದ ವೇಳೆ ಎಲ್ಲರಿಗೂ ಮೊದಲು ನೆನಪಾಗುವುದೇ ವಿಘ್ನ ನಿವಾರಕ ವಿನಾಯಕ. ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಗಣಪತಿಗೆ ಅಗ್ರ ಸ್ಥಾನವಿದೆ. ಆದ ಕಾರಣ ವಿಘ್ನ ವಿನಾಯಕನಿಗೆ ಯಾವುದೇ ಸಂದರ್ಭದಲ್ಲೂ ಮೊದಲ ಪೂಜೆ ಸಲ್ಲುತ್ತದೆ. ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚೌತಿಯ ದಿನದಂದು ಗಣೇಶನ ಹಬ್ಬವನ್ನು ಆಚರಿಸಲಾಗುತ್ತದೆ. ಗಣೇಶ ಹಬ್ಬ ಬಂದರೆ ಎಲ್ಲರಲ್ಲಿಯೂ ಸಂಭ್ರಮದ ವಾತಾವರಣ ಮನೆ ಮಾಡುತ್ತದೆ. ಗಣೇಶವನ್ನು ಕೂರಿಸುವಾಗ ಮನೆಗೆ ಅತಿಥಿಯ ಆಗಮನ ಹೇಗಿರುತ್ತದೆಯೋ ಹಾಗೆಯೇ ಭಾಸವಾಗುತ್ತದೆ. ಗಣೇಶನ ವಿಸರ್ಜನೆ ಅತಿಥಿಗಳ ನಿರ್ಗಮನದ ಹಾಗೆ ನೋವು ನೀಡುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಗಣೇಶ ಚತುರ್ಥಿ ಆಚರಿಸಲಾಗುತ್ತದೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಸಾಧಾರಣವಾಗಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗಣೇಶನ ಹಬ್ಬ ಬರುತ್ತದೆ. ಕೆಲವರು 3, 5, 7, 9, 11 ದಿನಗಳ ಕಾಲ ಗಣಪತಿ ಪೂಜಿಸುತ್ತಾರೆ. ಗಣೇಶನ ಜನನ ಕುರಿತು ಪುರಾಣ, ಮಹಾಕಾವ್ಯಗಳು ವಿವಿಧ ರೀತಿಯ ಕಥೆಯನ್ನು ತಿಳಿಸುತ್ತದೆ. ಪಾರ್ವತಿಯ ಮೈಯಿಂದ ಹುಟ್ಟಿದವನು ಸ್ವರ್ಣ ಗೌರಿಯ ಮಾನಸ ಪುತ್ರ ಎಂಬ ಕಥೆಯಿದೆ. ಗಣೇಶವನ್ನು ವಿಸರ್ಜನೆ ಮಾಡುವಾಗ ಅವನ ನಿರ್ಗಮನ ದುಃಖವನ್ನು ತರುತ್ತದೆ. ಆದರೆ ವರ್ಷಕ್ಕೊಮ್ಮೆ ಭೇಟಿ ನೀಡುವ ಕುಟುಂಬದ ಸದಸ್ಯ ಎಂದು ಪರಿಗಣಿಸಿ ಕಳುಹಿಸಿಕೊಡಲಾಗುತ್ತದೆ. ಗಣೇಶನ ವಿಸರ್ಜನೆ ಎನ್ನುವುದು ಗಣೇಶನ ವಿಗ್ರಹವನ್ನು ನದಿ, ಸಮುದ್ರ ಅಥವಾ ಯಾವುದೇ ಜಲಧಾರೆಯಲ್ಲಿ ಮುಳುಗಿಸುವ ಆಚರಣೆಯಾಗಿದೆ. ಈ ಮೂಲಕ ಕೈಲಾಸ ಪರ್ವತದಲ್ಲಿರುವ ತನ್ನ ಮನೆಗೆ ಗಣೇಶ ಮರಳಿ ಶಿವ ಮತ್ತು ಪಾರ್ವತಿಯನ್ನ ಮತ್ತೆ ಸೇರುತ್ತಾನೆ ಎಂಬ ನಂಬಿಕೆ ಇದೆ. ಈ ಕಾರಣಕ್ಕೆ ಗೌರಿ ವಿಸರ್ಜನೆಯನ್ನು ಗಣೇಶ ವಿಸರ್ಜನೆಯೊಂದಿಗೆ ಮಾಡಲಾಗುತ್ತದೆ. ಪಟ್ಟಣದ 7ನೇ ವಾರ್ಡಿನ ಬಾಗೇಪಲ್ಲಿ ತಾಲೂಕು ವಾರಿಯರ್ಸ್ ಗಣೇಶ ಯುವಕರ ಬಳಗದಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಪ್ರತಿಷ್ಠಾಪಿಸಲಾಗಿದ್ದು, ಗಣೇಶ ಮೂರ್ತಿಗೆ 3 ದಿನಗಳ ಕಾಲ ನಿತ್ಯ ಅಲಂಕಾರ, ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ನಡೆಸಲಾಗಿತ್ತು. ಪ್ರತಿದಿನ ಸಂಜೆ ಭಜನಾ ಕಾರ್ಯಕ್ರಮ, ಸಂಗೀತ ಕಚೇರಿ, ರಂಗೋಲಿ ಸ್ಪರ್ಧೆ, ಸಾಮೂಹಿಕ ನೃತ್ಯ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಜರುಗಿದ್ದವು. ವಿಸರ್ಜನೆಯ ಅಂಗವಾಗಿ ಭಾನುವಾರ ರಾತ್ರಿ ಗಣೇಶ ಮೂರ್ತಿಯನ್ನು ಹೂವಿನಿಂದ ಅಲಂಕೃತವಾದ ಭವ್ಯ ಮಂಟಪದಲ್ಲಿ ಕೂರಿಸಿ ಪಟ್ಟಣದ ಡಿವಿಜಿ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಜಾನಪದ ಕಲಾ ತಂಡದೊಂದಿಗೆ ಮಕ್ಕಳು, ಮಹಿಳೆಯರು, ಯುವಕರು ಹೆಜ್ಜೆ ಹಾಕುತ್ತಾ ಉತ್ಸವಕ್ಕೆ ರಂಗೇರಿಸಿದ್ದರು. ನಂತರ ಮೆರವಣಿಗೆ ಮೂಲಕ ರಾಮಸ್ವಾಮಿ ಪಲ್ಲಿರೆಡ್ಡಿ ಕೆರೆಯಲ್ಲಿಗೆ ತೆರಳಿ ವಿಸರ್ಜಿಸಲಾಯಿತು. ಮೆರವಣಿಗೆಯುದ್ದಕ್ಕೂ ಪಿಎಸ್ಐ ಪ್ರಶಾಂತ್ ವರ್ಣಿ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿತ್ತು. ಈ ಸಂದರ್ಭದಲ್ಲಿ ಗೋಪಾಲರೆಡ್ಡಿ, ರಾಜಾರೆಡ್ಡಿ, ಡಿವಿ ಮಂಜುನಾಥ್, ನರೇಂದ್ರ, ಸಂದೀಪ್ ಜಿ, ದರ್ಶನ್ ರೆಡ್ಡಿ, ಅಭಿಷೇಕ್, ಶ್ರೀನಿವಾಸ್, ಪ್ರವೀಣ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇಂದಿನ ಯುವಜನತೆ ಹೆಚ್ಚಾಗಿ ಮೊಬೈಲ್ ಗೀಳಿನಿಂದ ನಮ್ಮ ಸಂಸ್ಕೃತಿ, ಭಾಷೆ, ಧರ್ಮದ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಆದ್ದರಿಂದ ಮೊಬೈಲ್ಗಳಲ್ಲಿ ಕಾಲ ಕಳೆಯುವ ಬದಲು ಗ್ರಂಥಾಲಯಗಳಲ್ಲಿ ಪುಸ್ತಕಗಳನ್ನು ಓದುವ ಮೂಲಕ ಜ್ಞಾನ ಬೆಳೆಸಿಕೊಳ್ಳಬೇಕೆಂದು ಜಾಮಿಯಾ ಮಸೀದಿಯ ಮೌಲಾನಾ ಆಸಿಫುಲ್ಲಾ ಸಲಹೆ ನೀಡಿದರು. ಗುಡಿಬಂಡೆ ಪಟ್ಟಣದ ಜಾಮಿಯಾ ಮಸೀದಿಯ ಬಳಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಕಚೇರಿ ಹಾಗೂ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಾಮಿಯಾ ಮಸೀದಿಯ ಮೌಲಾನಾ ಆಸಿಫ್ ಉಲ್ಲಾ, ಇಂದಿನ ಕಾಲವನ್ನು ಮೊಬೈಲ್ ಯುಗ ಎಂದೇ ಕರೆಯಲಾಗುತ್ತದೆ. ಚಿಕ್ಕ ಮಗುವಿನಿಂದ ದೊಡ್ಡವರು ಮೊಬೈಲ್ ಬಳಕೆ ಮಾಡುತ್ತಿದ್ದಾರೆ. ಈ ಮೊಬೈಲ್ನಿಂದ ಎಷ್ಟು ಉಪಯೋಗವಿದೆಯೋ ಅಷ್ಟೇ ಕೆಟ್ಟದ್ದು ಸಹ ಆಗುತ್ತದೆ. ಯುವಕರು ಹೆಚ್ಚಾಗಿ ಮೊಬೈಲ್ಗಳಿಗೆ ದಾಸರಾಗಬಾರದು. ತಮ್ಮ ಬಿಡುವಿನ ಸಮಯದಲ್ಲಿ ಗ್ರಂಥಾಲಯಗಳಲ್ಲಿ ಕಾಲ ಕಳೆಯಬೇಕು. ಪುಸ್ತಕಗಳನ್ನು ಓದುವ ಮೂಲಕ ಜ್ಞಾನ ವೃದ್ಧಿಸಿಕೊಳ್ಳಬೇಕೆಂದು ತಿಳಿಸಿದರು. ಎಲ್ಲ ಕಾರ್ಯಕ್ರಮ ಮಾಡುತ್ತೆ, ಇದೆಲ್ಲ ಹೈಲೈಟ್ ಮಾಡ್ತಾರೆ. ಅವ್ರ ಪ್ರೋತ್ಸಾಹ ನಾವು ಮಾಡ್ತೀವಿ. ಅವ್ರು ಏನೇ ಕಾರ್ಯ ಮಾಡ್ತೀವಿ, ನಮ್ಮ ಕೈಲಿ ಏನಾದರೂ ಅದು ನಾವು ಅವ್ರಿಗೆ ಸಪೋರ್ಟು ಮಾಡ್ತೀವಿ. ದೇವರ ಆರೋಗ್ಯ ಕೊಡಲಿ ಅಂತ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಇವತ್ತು ಆಫೀಸು ಓಪನ್ ಮಾಡ್ತಾ ಇದ್ದಾರೆ, ಲೈಬ್ರರಿ ಓಪನ್ ಮಾಡ್ತಾ ಇದ್ದಾರೆ. ಲೈಬ್ರರಿ ಏನಂದರೆ ಆಫೀಸಿಗೆ ಅವ್ರ ಸ್ವಂತಕ್ಕಾಯ್ತು ಆಫೀಸು. ಲೈಬ್ರರಿ ಸಾರ್ವಜನಿಕರಿಗೆ ಅಂದರೆ ಬರೀ ಉರ್ದುನೇ ಇಡೋದಿಲ್ಲ, ಎಲ್ಲ ಭಾಷೆಯ
ಪುಸ್ತಕಗಳನ್ನು ಇರ್ತಾರೆ. ಅದ್ರ ಜೊತೆಗೆ ಮೆಜಾರಿಟಿಯಾಗಿ ಉರ್ದು ಪುಸ್ತಕಗಳು ಇರ್ತಾರೆ. ನಮ್ಮ ಜನ ಎಲ್ಲ ಬೇಕಾದಾಗಿ ಅಲ್ಲಿ ಇಲ್ಲಿ ಹೋಟ್ಲಲ್ಲಿ ಅಲ್ಲಿ ಕೂತ್ಕೊಳ್ಳೋ ಬದಲು ಇಲ್ಲಿ ಬಂದು ಕೂತ್ಕೊಂಡು ಒಂದು 2 ನಿಮಿಷ ಯಾವುದೋ ಒಂದು ಪುಸ್ತಕ ನೋಡೋದು, ಮತ್ತು ಅದು ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಯಾರೋ ಓದ್ತಾ ಇದ್ರೆ ತಿಳ್ಕೊಳ್ಳೋದು, ಈ ಥರ ಮಾಡ್ತಾಯಿದ್ರೆ ಒಂದು ಭಾಷೆ ಆಗಲಿ ಪ್ರೀತಿಸುವಂತಾಗಿ ಎಲ್ಲ ಭಾವನೆಗಳು ಎಲ್ಲ ಡೆವಲಪ್ ಆಗುತ್ತೆ ಅಂತ. ಅದರಲ್ಲಿ ಇದು ಒಳ್ಳೆ ಕಾರ್ಯಕ್ರಮ ನಮ್ಮ ನಾಸಿರವರು ಮಾಡಿದ್ದಾರೆ. ಒಳ್ಳೆ ಕಾರ್ಯಕ್ರಮ ಇದು ಹಿಂಗೆ ನಡ್ಕೊಂಡು ಹೋಗಬೇಕು. ಇನ್ನೂ ಅವರಿಗೆ ನಮ್ಮ ಸಾಹೇಬರು ಹೇಳ್ದಂಗೆ ಎಲ್ಲ ಪುಸ್ತಕಗಳು ಯಾರು ಹೋದ್ರೂ ಒಳ್ಳೆ ಪುಸ್ತಕ ಸಿಕ್ಕೊಂಡು ಇಲ್ಲಿ ಕೊಡಿ, ಅವ್ರು ಓದಲಿ, ಎಲ್ಲ ಉನ್ನತರಾಗಲಿ. ಇನ್ನೂ ಇದಕ್ಕೆ ಹೇಳಿದ್ದೀನಿ ನಾನು, ಈ 2-3 ರೂಮ್ಗಳು ತಗೊಳ್ಳಿ, ಇದರಲ್ಲಿ ಎಲ್ಲ ನೀವು ಹಾಕ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಬೆಳಿಗ್ಗೆನೆ. ಅದಕ್ಕೋಸ್ಕರ ಅವರು ಮಾಡ್ತಾರೆ. ಇನ್ನು ನಮ್ಮವರು ಅದನ್ನು ಉಪಯೋಗಿಸ್ಕೋಬೇಕು ಮಾತಾಡಿ ಅವ್ರು ಇನ್ನೂ ದೇವರವ್ರಿಗೆ ಒಳ್ಳೆ ಹೆಸರಲ್ಲಿ ಅವ್ರು ಇನ್ನೂ ಬೆಳೀಲಿ ಅಂತೇಳಿ ನಾನು ಅವ್ರ ಆಶೀರ್ವಾದ ಮಾಡಿ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಬಳಿಕ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಜೀರ್ ಉರ್ದು ಭಾಷೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತಮ್ಮ ಉರ್ದು ಸಾಹಿತ್ಯ ಪರಿಷತ್ ಸುಮಾರು ವರ್ಷಗಳಿಂದ ಕೆಲಸ ಮಾಡುತ್ತಿದೆ. ಕನ್ನಡ ಹಾಗೂ ಉರ್ದು ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಉರ್ದು ಸಾಹಿತ್ಯ ಪರಿಷತ್ನಿಂದ ನಮೂನೆ ಸಿದ್ಧಪಡಿಸಿಕೊಳ್ಳಲಾಗಿದೆ. ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಎಂಬ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಅಂತಹ ಕುಟುಂಬಗಳಿಗೆ ಸರ್ಕಾರದ ಸೌಲಭ್ಯ ದೊರಕಿಸಿಕೊಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಈ ವೇಳೆ ಅಬ್ದುಲ್ ಸುಬಾನಾ ಸಾಬ್, ಮುನೀರ್ ಅಹಮದ್, ಕೆಡಿಪಿ ನಾಮಿನಿ ಸದಸ್ಯ ರಿಯಾಜ್ ಪಾಷಾ, ಕಸಾಪ ತಾಲೂಕು ಅಧ್ಯಕ್ಷ ಬಿ ಮಂಜುನಾಥ್, ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ, ಉರ್ದು ಸಾಹಿತ್ಯ ಪರಿಷತ್ ಶಫೀವುಲ್ಲಾ, ಶಬೀರ್ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಚಿಕ್ಕಬಳ್ಳಾಪುರದ ನಕ್ಕಲಕುಂಟಿಯ ಶಾಂತಿನಗರದಲ್ಲಿರುವ ಪಂಚಮುಖಿ ಗೆಳೆಯರ ಬಳಗದಿಂದ ಗಣೇಶೋತ್ಸವ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. 21ನೇ ವಾರ್ಡಿನ ಎಲ್ಲಾ ನಾಗರಿಕರು ಸೇರಿ ಗಣಪತಿ ಪ್ರತಿಷ್ಠಾಪನೆ ಮಾಡಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ಪಂಚಮುಖಿ ಗೆಳೆಯರ ಬಳಗದಿಂದ ನಕ್ಕಲಕುಂಟೆಯ ಶಾಂತಿನಗರದ ಯುವಕರು ಮತ್ತು ನಾಗರಿಕರು ಸೇರಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಇಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರತಿನಿತ್ಯ ಸಂಜೆ ನೃತ್ಯ, ಸಂಗೀತ, ರಂಗೋಲಿ ಸ್ಪರ್ಧೆ ಸೇರಿದಂತೆ ಇತರೆ ಸ್ಪರ್ಧೆಗಳನ್ನು ವಾರ್ಡಿನ ಮಕ್ಕಳು ಮತ್ತು ಮಹಿಳೆಯರಿಗಾಗಿ ಆಯೋಜಿಸಲಾಗಿತ್ತು. ಇದು 31ನೇ ವರ್ಷದ ಗಣೇಶ ಉತ್ಸವ ಆಗಿದ್ದು, ವಾರ್ಡಿನ ಯುವಕರು ಮತ್ತು ನಾಗರಿಕರು ಉತ್ಸಾಹದಿಂದ ಉತ್ಸವದಲ್ಲಿ ಭಾಗವಹಿಸಿ ಮೆರುಗು ನೀಡಿದ್ದಾರೆ. ಇನ್ನು ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ವಾರ್ಡಿನ ಸದಸ್ಯ ಆನಂದ ರೆಡ್ಡಿ ಯುವಕರ ಉತ್ಸಾಹಕ್ಕೆ ಸಾಥ್ ನೀಡಿದ್ದು, ಗಣೇಶ ಪ್ರತಿಷ್ಠಾಪನೆ ವೇಳೆ ಆಗಮಿಸಿ ಯುವಕರಿಗೆ ಸಾಥ್ ನೀಡಿದ್ದಾರೆ. ಪ್ರಸ್ತುತ ನಗರಸಭೆ ಅಧ್ಯಕ್ಷ ಚುನಾವಣೆ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುವ ಆನಂದ ರೆಡ್ಡಿ ಇಲ್ಲಿನ ಯುವಕರ ಬೆಂಬಲಕ್ಕೆ ನಿಂತಿರೋದು ವಿಶೇಷವಾಗಿದೆ. ಪಂಚಮುಖಿ ಗೆಳೆಯ ಸಂಘದ ವತಿಯಿಂದ ಶಾಂತಿನಗರದಲ್ಲಿ 31ನೇ ವಾರ್ಷಿಕೋತ್ಸವದ ಒಂದು ವಿದ್ಯಾ ಗಣಪತಿ ಒಂದು ವಾರ್ಷಿಕೋತ್ಸವದಲ್ಲಿ ಗಣಪತಿ ಯಾವ ವರ್ಷಂತೆ ಭಾಳ ವಿಜೃಂಭಣೆ ನಡೀತಾ ಇದೆ. ಈ ವರ್ಷ ಭಾಳ ವಿಜೃಂಭಣೆ ಕೆಲಸ ಮಾಡಿರ್ತಾರೆ ಎಲ್ಲ ನಮ್ಮ ಶಾಂತಿನಗರ ಎಲ್ಲ ಪಂಚಮುಖಿ ಗೆಳೆಯ ಬಂದರು ಮತ್ತೆಲ್ಲ ಇಲ್ಲಿ ಹಿರಿಯರು ಮತ್ತು ಎಲ್ಲ ಮಹಿಳಾ ಸಂಘದವರು ಎಲ್ಲ ಸೇರಿ ಒಳ್ಳೆ ಗಣೇಶ ಹಬ್ಬ ಮತ್ತು ಅದ್ದೂರಿಯಾಗಿ ಮಾಡುವಂಥ ಕೆಲಸ ಆಗ್ತಿದೆ. ಪ್ರತಿ ವರ್ಷ ಇದೇ ರೀತಿ ಮಾಡಲಿ ಅಂತ ದೇವರು ಏನು ವಿದ್ಯಾ ಗಣಪತಿ ದೇವರು ನಮ್ಮ ತಾಲೂಕಿನ ಕ್ಷೇತ್ರ ಜನತೆಗೆ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ರೈತರಿಗೆ ಒಳ್ಳೆ ಬೆಳೆ ಕಾಪಾಡಲಿ ಅಂತ ಈ ಮೂಲಕ. ಅಲ್ಲದೆ ಈ ಶಾಂತಿನಗರದ ಯುವಕರು ಅತಿ ಉದ್ದದ ಫ್ಲೆಕ್ಸ್ ಅಂದರೆ 40 ಅಡಿ ವಿಸ್ತೀರ್ಣದ ಫ್ಲೆಕ್ಸ್ ಹಾಕುವ ಮೂಲಕ ಇಡೀ ನಗರದ ಗಮನ ಸೆಳೆದಿದ್ದಾರೆ. ಭಜರಂಗಿ ಬಾಯ್ಸ್ ತಂಡದಿಂದ ಈ ಫ್ಲೆಕ್ಸ್ ಹಾಕಿ ಗಣೇಶ ಉತ್ಸವ ಆಚರಿಸಲಾಗುತ್ತಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಪ್ರಖ್ಯಾತಿ ಪಡೆದ ಸೆಲ್ಫಿ ಸ್ಪಾಟ್. ಆದರೆ ಅದು ಅತ್ಯಂತ ಅಪಾಯಕಾರಿ ಜಾಗವೂ ಹೌದ. ಯಾಕೆಂದರೆ ಅಲ್ಲಿಂದ ಸ್ವಲ್ಪ ಯಾಮಾರಿದ್ರೂ ಕೈಲಾಸ ಸೇರೋದು ಗ್ಯಾರಂಟಿ. ಇನ್ನು ಮೃತಪಟ್ಟವನ ಶವ ದೊರೆಯೋದು ಅನುಮಾನವೇ. ಹಾಗಾಗಿಯೇ ಅಲ್ಲಿ ನಿಂತು ಸೆಲ್ಫಿ ಕ್ಲಿಕ್ಕಿಸಲೇ ಅಲ್ಲಿಗೆ ಯುವಕರ ದಂಡು ಆಗಮಿಸುತ್ತೆ. ಈ ಯುವಕರ ದಂಡಿನ ಹುಚ್ಚಾಟ ಕಂಡು ಆ ಸ್ಪಾಟ್ಗೆ ಪ್ರವೇಶವನ್ನೇ ನಿಷೇಧಿಸಿದೆ.
ಆದರೂ ಅಲ್ಲಿಗೆ ಬರುವ ಯುವಕರ ಸಂಖ್ಯೆ ಕಡಿಮೆಯಾಗಿಲ್ಲ. ಹಾಗಾಗಿ ಪೊಲೀಸರ ಖಡಕ್ ವಾರ್ನಿಂಗ್ ಇದೀಗ ರವಾನೆಯಾಗಿದೆ. ಅದು ಆಂಧ್ರದ ಗಡಿಗೆ ಹೊಂದಿಕೊಂಡಿರುವ ಗುಡಿಬಂಡೆ ತಾಲೂಕು. ಅದೇ ತಾಲೂಕಿನ ಮಂಡಿಕಲ್ ಹೋಬಳಿಯ ಆವುಲಬೆಟ್ಟದಲ್ಲಿ ನರಸಿಂಹಸ್ವಾಮಿ ದೇವಾಲಯವಿದೆ. ಆದರೆ ಆ ಬೆಟ್ಟ ಆ ನರಸಿಂಹಸ್ವಾಮಿ ದೇವಾಲಯದಿಂದ ಪ್ರಖ್ಯಾತಿಗೆ ಬಂದಿಲ್ಲ. ಬದಲಿಗೆ ಅಲ್ಲಿರುವ ಒಂದು ಸೆಲ್ಫಿ ಸ್ಪಾಟ್ನಿಂದ ಕುಖ್ಯಾತಿಗೆ ಬಂದಿದೆ. ಕಾರಣ, ಜೀವದ ಹಂಗು ತೊರೆದು ಯುವಕರು ಅಲ್ಲಿ ರೀಲ್ಸ್ ಮಾಡಲು ಆರಂಭಿಸಿದರು. ಇದರಿಂದ ಪೊಲೀಸ್ ಇಲಾಖೆಗೆ ತೀವ್ರ ತಲೆನೋವು ಶುರುವಾಯಿತು. ಹಾಗಾಗಿಯೇ ಈ ಯುವಕರ ಹುಚ್ಚಾಟಕ್ಕೆ ಕಡಿವಾಣ ಹಾಕೋಣ ಎಂದು ಸೆಲ್ಫಿ ಸ್ಪಾಟ್ಗೆ ಪ್ರವೇಶವನ್ನೇ ನಿಷೇಧ ಮಾಡಿದರು. ಆದರೂ ಯುವಕರ ಹುಚ್ಚಾಟಕ್ಕೆ ಕಡಿವಾಣ ಬೀಳಲಿಲ್ಲ. ಹಾಗಾಗಿ ಸೆಲ್ಫಿ ಸ್ಪಾಟ್ಗೆ ಹೋಗುವ ಮಾರ್ಗವನ್ನು ಮುಚ್ಚಿದರು. ಆದರೂ ಉಪಯೋಗವಾಗಲಿಲ್ಲ. ಕಳ್ಳ ಮಾರ್ಗದಲ್ಲಿ ಒಳ ಪ್ರವೇಶಿಸುವ ಯುವಕರು ಅಲ್ಲಿ ಮೈ ಜುಮ್ಮೆನಿಸೋ ರೀತಿಯ ಸಾಹಸಗಳನ್ನು ಮಾಡತೊಡಗಿದರು. ಅಷ್ಟೇ ಅಲ್ಲ, ಹಾಗೆ ಸಾಹಸ ಮಾಡಿದ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಡತೊಡಗಿದರು. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ತೀವ್ರವಾಗಿ ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾಗತೊಡಗಿತು. ಇಂತಹ ಅಪಾಯಕಾರಿ ಜಾಗದಲ್ಲಿ ಸಾಹಸ ಮಾಡುತ್ತಿದ್ದರೂ ಪೊಲೀಸರು ಏನು ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆಗಳು ಆರಂಭವಾದವು. ಇದರಿಂದ ಪೊಲೀಸರ ತಲೆ ಬಿಸಿ ಮತ್ತಷ್ಟು ಹೆಚ್ಚಾಯಿತು. ಹಾಗಾಗಿ ಚಿಕ್ಕಬಳ್ಳಾಪುರ ಪೊಲೀಸರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದರು. ಕೂಡಲೇ ಸೆಲ್ಫಿ ಸ್ಪಾಟ್ನಲ್ಲಿ ರೀಲ್ಸ್ ಮಾಡಿದ ಯುವಕರ ವಿಳಾಸ ಜಾಲಾಡಿರುವ ಪೊಲೀಸರು ರೀಲ್ಸ್ ಮಾಡಿದ ಯುವಕನ ಹೆಡೆಮುರಿ ಕಟ್ಟಿದ್ದಾರೆ. ಪೊಲೀಸರ ಅತಿಥಿಯಾಗುವವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆಗಿದ್ದ ಯುವಕ ಖಾಕಿ ಕೈ ಬೀಳುತ್ತಿದ್ದಂತೆ ಮೆತ್ತಗಾಗಿದ್ದಾನೆ. ಕೂಡಲೇ ತಾನು ಮಾಡಿದ ತಪ್ಪು ಅರಿವಾಗಿ ಹಾಗೆ ಯಾರೂ ಮಾಡದಂತೆ ಸಂದೇಶ ರವಾನಿಸಿದ್ದಾನೆ. ಇದರಿಂದ ಚಿಕ್ಕಬಳ್ಳಾಪುರ ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆವುಲಬೆಟ್ಟದಲ್ಲಿ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿದ್ದೆ. ಅದು ಪ್ಲೇಸ್ ಭಾಳ ಡೇಂಜರ್ ಐತಿ, ಅಂತಲ್ಲೆಲ್ಲ ರೀಲ್ಸ್ ಮಾಡಬಾರ್ದು. ಆ್ಯಕ್ಚುಲಿ ಕೆಳಗೆ ಭಾಳ ಡೀಪ್ ಇರೋದ್ರಿಂದ ಏನಾರ ಬಿದ್ದರೆ ಹೆಚ್ಚು ಕಮ್ಮಿ ಆಗುವಂಥ ಚಾನ್ಸಸ್ ಇರ್ತಾವೆ. ಅದ್ರ ಸಲುವಾಗಿ ಒಬ್ಬರು ಮಾಡ್ಯಾರ ಅಂಥೇಳಿ ಯಾರು ಅದನ್ನ ರೀತಿ ಮಾಡೋಕ್ಕೋಗ್ಬೇಡ್ರಿ. ಅದೀಗ ನಾ ಮಾಡಿದ್ದು ತಪ್ಪಂತ ನನಗೀಗ ಅರಿವಾಗೈತಿ. ಅದ್ರ ಸಲುವಾಗಿ ನಾ ಈಗ ಎಲ್ಲರಿಗೆ ವಿನಂತಿ ಮಾಡ್ಕೊಳ್ಳೋ ಸಲುವಾಗಿ ವಿಡಿಯೋ ಮಾಡತ್ತೀನಿ. ಅಂಥ ಜಾಗಕ್ಕೆ ಯಾರು ಹೋಗಿ ಸುಮ್ಮ ಹಾಗೆ ನೋಡೋದು ಬರೋದು ಅಷ್ಟೇ ಮಾಡಿರಿ. ಅಲ್ಲೇನು ಹೆಚ್ಚು ಕಮ್ಮಿ ಮಾಡಲಾರ್ದೆ ನಿಮ್ಮ ಜೀವ ಕಾಯ್ಕೊಂಡು ಸ್ವಲ್ಪ ಮನೆಯಾಗನವ್ರಿಗೆ ಸ್ವಲ್ಪ ಮನೆಯವ್ರ ನಿಮ್ಮ ಮ್ಯಾಗ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಂಡು ಚೆನ್ನಾಗಿ ಹೋಗಿ ವಾಪಸ್ ಚೆನ್ನಾಗಿ ಬರ್ರಿ ಅಂತ ಕೇಳ್ಕೊತೀವಿ. ಅಲ್ಲದೆ ಮತ್ತೆ ಯಾರೂ ಅಲ್ಲಿ ರೀಲ್ಸ್ ಮಾಡದಂತೆ ಕ್ರಮ ವಹಿಸುವುದನ್ನು ಮುಂದುವರಿಸಬೇಕೆಂದು ಪೊಲೀಸರಿಗೆ ಶಹಬ್ಬಾಸಗಿರಿ ನೀಡುತ್ತಿದ್ದಾರೆ. ಒಟ್ಟಿನಲ್ಲಿ ಆವುಲಬೆಟ್ಟದಲ್ಲಿ ರೀಲ್ಸ್ ಮಾಡಿದ ಯುವಕನಿಗೆ ಪೊಲೀಸರು ವಾಸ್ತವತೆ ಅರ್ಥ ಮಾಡಿಸಿದ್ದು, ಇದೇ ರೀತಿಯಲ್ಲಿ ಅಲ್ಲಿ ಯಾರೂ ಮತ್ತೆ ರೀಲ್ಸ್ ಮಾಡದಂತೆ ಕ್ರಮ ವಹಿಸಲಿ ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ರಾಮೋಸ್ ಹ್ಯಾಪಿ ಹೋಮ್ ಇಂಟೀರಿಯರ್ಸ್ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ 2 ಬೆಡ್ರೂಮ್ ಮನೆಯ ಇಂಟೀರಿಯರ್ಸ್ ಕೇವಲ 2,99,999ಕ್ಕೆ ಮಾತ್ರ. ಇಂಟೀರಿಯರ್ಸ್ ಮಾಡಿಸಿಕೊಂಡಲ್ಲಿ 50,000 ಬೆಲೆ ಬಾಳುವ ಫರ್ನಿಚರ್ ಉಚಿತವಾಗಿ ನೀಡಲಾಗುವುದು. ಎಲ್ಲಾ ಗ್ರಾಹಕರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬಹುದು. 3 ವರ್ಷಗಳ ಫ್ರೀ ಸರ್ವಿಸ್ನೊಂದಿಗೆ 100% ಕ್ವಾಲಿಟಿ. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗಾ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927
ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶ್ರಾವಣ ಹಾಗೂ ಗಣೇಶ ಹಬ್ಬದ ನಂತರ ಇಂದು ಹೊಸತೊಡಕು ಹಿನ್ನೆಲೆಯಲ್ಲಿ ಭಾನುವಾರ ಬೆಳ್ಳಂಬೆಳಗ್ಗೆ ಬಿಸಿ ಬಿಸಿ ಬಿರಿಯಾನಿಗೆ ಟೆಕ್ಕಿಗಳು ಮುಗಿಬಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಹೊಸಕೋಟೆಯಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೇ ಬಿರಿಯಾನಿಗೆ ಜನ ಮುಗಿಬಿದ್ದು ಮೆಲ್ಲುವ ದೃಶ್ಯ ಸಾಮಾನ್ಯವಾಗಿತ್ತು. ಹೊಸತೊಡಕಿನ ಭಾನುವಾರ ಹಿನ್ನೆಲೆ ಬಿಸಿ ಬಿಸಿ ಬಿರಿಯಾನಿಗೆ ಜನ ಸಾಲುಗಟ್ಟಿ ನಿಂತಿದ್ದರು. ಬೆಳಗ್ಗೆಯೇ ಭರ್ಜರಿ ಬಾಡೂಟದ ಬ್ಯಾಟಿಂಗ್ ಮಾಡಿದ ಟೆಕ್ಕಿಗಳು ಬ್ಯಾಗ್ಗಳಲ್ಲಿ ಪಾರ್ಸೆಲ್ ತೆಗೆದುಕೊಂಡು ಹೋದರು. ಕಳೆದ 1 ತಿಂಗಳಿಂದ ಶ್ರಾವಣ ಮಾಸದ ಹಿನ್ನೆಲೆ ಬಾಡೂಟಕ್ಕೆ ಸಾಕಷ್ಟು ಜನ ಬ್ರೇಕ್ ನೀಡಿದ್ದರು. ಶ್ರಾವಣ ಮುಗಿದ ಹಿನ್ನೆಲೆ ಇಂದು ಬೆಳಗ್ಗೆಯಿಂದಲೇ ಬಿರಿಯಾನಿಗೆ ಆಗಮಿಸಿ ನಾ ಮುಂದು ತಾ ಮುಂದು ಎಂದು ತಿಂದು ತೇಗಿದರು. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಕುಟುಂಬ ಸಮೇತ ಇಂದು ನಂಜುಂಡೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಬೇಡಿದ ಕಾರ್ಯ ಈಡೇರುತ್ತದೆ ಎಂಬ 100 ವರ್ಷಗಳ ವಾಡಿಕೆಯಂತೆ ಇಂದು ಕುಟುಂಬ ಸಮೇತ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಂಜುಂಡನಿಗೆ ಪುನೀತರಾದರು. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿ ಜಾಲೇಡು ಗ್ರಾಮದಲ್ಲಿ ಕುಟುಂಬ ಪೋಷಣೆಗೆ ಆಸರೆಯಾಗಿದ್ದ ಕುರಿಗಳನ್ನು ಬೀದಿ ನಾಯಿಗಳು ದಾಳಿ ಮಾಡಿ ಕೊಂದಿದ್ದು ಸುಮಾರು 2 ಲಕ್ಷ ಮೌಲ್ಯದ 20 ಕುರಿಗಳನ್ನು ನಾಯಿಗಳು ಕಚ್ಚಿ ಸಾಯಿಸಿವೆ. ಜಾಲೇಡು ಗ್ರಾಮದಲ್ಲಿ ಬೀದಿ ನಾಯಿಗಳು ರೈತ ಹನುಮಕ್ಕ ಎಂಬುವವರ ಕುರಿ ದೊಡ್ಡಿಗೆ ನುಗ್ಗಿ ಮನಬಂದಂತೆ ಕುರಿಗಳನ್ನು ಕಚ್ಚಿ ಸಾಯಿಸಿವೆ. ದಾಳಿಯಲ್ಲಿ 15ಕ್ಕೂ ಹೆಚ್ಚು ಕುರಿಗಳು ಗಾಯಗೊಂಡಿದ್ದು ಸ್ಥಳದಲ್ಲೇ 20 ಕುರಿಗಳು ಮೃತಪಟ್ಟಿವೆ. ಕುರಿಗಾಹಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿರುವ ಕೃಷ್ಣಪ್ಪಗೆ ಸುಮಾರು 2 ಲಕ್ಷ ರು ನಷ್ಟ ಸಂಭವಿಸಿದೆ. ಕುರಿ ಸಾಕಾಣಿಕೆಯಿಂದಲೇ ಕುಟುಂಬ ನಿಭಾಯಿಸುತ್ತಿದ್ದ ಹನುಮಕ್ಕ ಅವರಿಗೆ ಕುರಿಗಳ ಸಾವಿನಿಂದ ಆಘಾತವಾಗಿದ್ದು ಆತಂಕಗೊಂಡಿದ್ದಾರೆ. ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಗ್ರಾಮೀಣ ಭಾಗ ಮಾತ್ರವಲ್ಲದೆ ನಗರ ಪ್ರದೇಶದಲ್ಲಿಯೂ ಬೀದಿ ನಾಯಿಗಳ ಅಟ್ಟಹಾಸ ಹೆಚ್ಚಿದ್ದು ಪಾದಚಾರಿಗಳ ಮೇಲೆ, ಪುಟ್ಟ ಮಕ್ಕಳ ಮೇಲೆ ದಾಳಿ ಮಾಡಿದ್ದ ಘಟನೆಗಳು ಸಾಕಷ್ಟಿವೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲೆಲ್ಲೂ ವಿಘ್ನ ನಿವಾರಕ ವಿನಾಯಕನ ಪ್ರತಿಷ್ಠಾಪನೆ ಸಂಭ್ರಮ. ಹೂವಿನ ಮಾರುಕಟ್ಟೆ ಗಣೇಶನ ಲಾಡು ಹರಾಜು. ಬರೋಬ್ಬರಿ 1.2 ಲಕ್ಷಕ್ಕೆ ಮಾರಾಟವಾದ ಲಾಡು. ಚಿಕ್ಕಬಳ್ಳಾಪುರದಲ್ಲಿ ಪುಟ್ಟ ಮಕ್ಕಳಿಂದಲೂ ನಡೆಯುತ್ತಿದೆ ಗಣೇಶೋತ್ಸವ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಚುನಾವಣೆಗೆ ಹೆಚ್ಚಿದ ಕುತೂಹಲ. ಬಿಜೆಪಿ ಕಾಂಗ್ರೆಸ್ ಉಭಯ ಪಕ್ಷಗಳ ಸದಸ್ಯರು ಹೊರ ರಾಜ್ಯದಲ್ಲಿ ಗಪ್ಚಿಪ್. ಮೊಬೈಲ್ಗಳು ಸ್ವಿಚ್ ಆಫ್, ಸಂಪರ್ಕದಿಂದ ದೂರ. ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿ 22 ಅಡಿ ಎತ್ತರದ ಬಲರಾಮ ಗಣಪನ ಪ್ರತಿಷ್ಠಾಪನೆ. ಎಚ್ಎಸ್ ಗಾರ್ಡನ್ ಅಲ್ಲಿ ಅಶ್ವರಥ ಗಣಪ ಪ್ರತಿಷ್ಠಾಪನೆ. ಚಿಕ್ಕಬಳ್ಳಾಪುರ ನಗರದಾದ್ಯಂತ ಗಣೇಶೋತ್ಸವದ ಸಂಭ್ರಮ. ಬಾಗೇಪಲ್ಲಿಯಲ್ಲಿ ವಾರಿಯರ್ಸ್ ಗಣೇಶ ಯುವಕರ ಬಳಗದಿಂದ ಇಂದೇ ಗಣೇಶ ವಿಸರ್ಜನೆ. ಗಣೇಶೋತ್ಸವದಲ್ಲಿ ಭಾಗವಹಿಸಿದ ನಾಯಕರು, ಮೆರುಗು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು.
ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.